has expressed her full feelings as well as the heartfelt love for all of our dignitaries. And welcome. On behalf of everyone, the dignitaries gathered here, and all, I extend a very, very warm welcome to Sister Elizabeth, the Superior of Good Shepherd Convent, Ammati. ಇವರ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಯೋಹಾನನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತೆ, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆಯರು. ಈ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಮತ್ತೊಂದಿಲ್ಲ. ಅಂತೆಯೇ ಈ ಪ್ರೀತಿಯನ್ನು ಈ ದಿನದವರೆಗೂ ಕೂಡ ಎಲ್ಲರೂ ಕೂಡ ದೇವರು ನೀಡುತ್ತಲೇ ಇದ್ದಾರೆ, ಧರ್ಮಸಭೆಯ ಅಧಿಕಾರಿಗಳ ಮುಖಾಂತರ. ಅದರಿಂದ ಈಗ ಕರೆ ಕೊಡ್ತೇನೆ. ನಮ್ಮ ನೆಚ್ಚಿನ ನಮ್ಮ ವಿರಾಜಪೇಟೆ ಸಂತ ಅನ್ನಮ ಶಾಲೆಯ ಪದವಿ ಪೂರ್ವ ಶಾಲೆಯ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಂತ ಅಂತೋಣಿ ದೇವಾಲಯ ಅಮ್ಮತಿ ಇದರ ಪಾಲಕರು ಆಗಿರ್ತಕ್ಕಂಥ ನಮ್ಮ ಗುರುಗಳು ರೆವರೆಂಡ್ ಫಾದರ್ ಮೊದಲೇ ಮತ್ತು ದಯಮಾಡಿ ವಿನಂತಿಸ್ತೇನೆ. ಪ್ರಾಸ್ತಾವಿಕ ನುಡಿಗಳೊಂದಿಗೆ ಮುನ್ನಡೆಯುತ್ತೆ. ಥ್ಯಾಂಕ್ ಯು. ವೇದಿಕೆಯಲ್ಲಿರುವ ನಮ್ಮೆಲ್ಲರ ಮೆಚ್ಚಿನ ಪ್ರೀತಿಯ ಜನನಾಯಕರೆನಿಸಿಕೊಂಡ ಜನಸೇವೆ ಮಾಡುತ್ತಾ ಎಲ್ಲರ ಹೃದಯದಲ್ಲಿ ಇರುವಂತಹ ನಮ್ಮ ನಾಯಕರಾದ ಶ್ರೀ ಎಸ್ ನನ್ನವರವರೇ ಮತ್ತು ವೇದಿಕೆಯಲ್ಲಿರುವ ನಮ್ಮೆಲ್ಲ ಗಣ್ಯರೇ, ಇಲ್ಲಿರುವ ಸಹೋದರ ಸಹೋದರಿಯರೇ, ಇಂದು ನಮ್ಮೆಲ್ಲರಿಗೂ ಒಂದು ಸಂತೋಷದ ದಿನ. ಕ್ರಿಸ್ಮಸ್ ಹಬ್ಬವನ್ನು ಬೆನೆಡಿಕ್ಟ್ ಹೇಳಿದಾಗೆ ಆ ದೇವರ ಪ್ರೀತಿಯನ್ನು ನಮ್ಮ ನಾಯಕರೊಂದಿಗೆ ಹಂಚಿಕೊಂಡು ನಾವೆಲ್ಲರೂ ಸಂತೋಷದಿಂದ ಹರ್ಷಿಸುವ ಶುಭ ದಿನ ಇಂದು. ಅಂತ ಒಂದು ಕ್ರಿಸ್ಮಸ್ ಹಬ್ಬ ಎನ್ನುವುದು ದೇವರು ಮಾನವರಾದರು, ಮನುಷ್ಯರಾದ ನಾವೆಲ್ಲರೂ ದೇವರಂತೆ ಈ ಲೋಕದಲ್ಲಿ ಬದುಕಬೇಕೆಂಬುದೇ ಆ ದೇವರ ಆಸೆ. ಆ ದೇವರ ಪ್ರೀತಿಯನ್ನು ಇತರರಿಗೆ ಕೊಡಬೇಕೆಂಬುದೇ ಎಂಬುದಾಗಿ ದೇವರು ಪುಟ್ಟ ಮಗುವಾಗಿ ನಮ್ಮಲ್ಲಿ ಆಗಮಿಸಿದ ದಿನ. ಇದು ಎಷ್ಟು ವಾಸ್ತವಿಕವಾಗಿದೆ ಅಂದರೆ, ದೇವರು ಮನುಷ್ಯನೊಳಗಡೆ ಇದ್ದು ಆ ದೇವರ ಪ್ರತೀಕವೇ ಪ್ರತಿಯೊಬ್ಬ ಮನುಷ್ಯರು ತಮ್ಮ ಕಾರ್ಯದ ಮುಖಾಂತರ, ತಮ್ಮ ಸೇವೆಯ ಮುಖಾಂತರ ಪ್ರತಿದಿನ ಆ ದೈವ ಕಾರ್ಯವನ್ನು ಇತರರಿಗೆ ನೀಡುವುದೇ ಕ್ರಿಸ್ಮಸ್. ಅದರಿಂದ ಕ್ರಿಸ್ಮಸ್ ಎನ್ನುವುದು ಒಂದು ದಿನ ಕೊಂಡಾಡುವುದಲ್ಲ, ಬದಲಾಗಿ ಪ್ರತಿನಿತ್ಯ ಆ ಯೇಸು ಕ್ರಿಸ್ತನ ಪ್ರೀತಿಯನ್ನು, ಆ ಸೇವೆಯನ್ನು, ಅವರ ಸಹಾಯ ಹಸ್ತವನ್ನು ಇತರರಿಗೆ ನೀಡುವುದೇ ಕ್ರಿಸ್ಮಸ್. ಹಾಗಾದರೆ ನಮ್ಮ ಶ್ರೀ ಎಸ್ ಬನ್ನನ್ನವರನ್ನು ನಾವು ನೋಡಿದಾಗ ಅವರು ಖಂಡಿತವಾಗಿಯೂ ನಮ್ಮೆಲ್ಲರಿಗೂ, ಈ ಕ್ಷೇತ್ರದ ಎಲ್ಲ ಜನರಿಗೆ ತನ್ನ ಸಹಾಯ, ತನ್ನ ಸೇವೆಯನ್ನು ಮಾಡುತ್ತಾ ಪ್ರತಿದಿನವೂ ಒಂದು ಕ್ರಿಸ್ಮಸ್ ಹಬ್ಬವನ್ನೇ ನಮಗೆ ನೀಡುತ್ತಾ ಇದ್ದಾರೆ. ತಮ್ಮ ಅಮೂಲ್ಯವಾದ ಸೇವೆ ಇರಬಹುದು, ಬಡವರಿಗೆ, ಕಷ್ಟದಲ್ಲಿರುವವರಿಗೆ ನೆರವಾಗ್ತಾ ಇದ್ದಾರೆ. ಒಂದು ಹಳ್ಳಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾರೆ. ಯಾವುದೇ ಜನ ಅಲ್ಲಿ ಕಷ್ಟ ಇದ್ದರೆ ತಮ್ಮ ಅಮೂಲ್ಯವಾದ ಪ್ರಸನ್ನತೆಯನ್ನು, ಶಾಂತವನ್ನು ನೀಡುತ್ತಾರೆ. ಎಲ್ಲಿ ಜನರ ತಮ್ಮ ದುಃಖವನ್ನು ಹೇಳ್ತಾರೆ ಅಲ್ಲಿ ತಮ್ಮ ಪ್ರೀತಿಯನ್ನು ನೀಡುತ್ತಾರೆ. ಎಲ್ಲಿ ಜನ ತನ್ನ ಕಷ್ಟದಿಂದ ನರಳುತ್ತಾರೋ ತನ್ನ ಸಹಾಯ ಹಸ್ತವನ್ನು ನೀಡಿ ನನ್ನಿಂದ ಏನಾಗ್ತದೋ ನಿಮಗೆ ಮಾಡ್ತೀನಿ. ಇದು ನಿಜವಾದ ಕ್ರಿಸ್ಮಸ್. ಆದ್ದರಿಂದ ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮ ಜೊತೆ ಬಂದು ಅಪಾರವಾದ ಸೇವಾ ಕಾರ್ಯ ಇದೆ. ಅದೆಲ್ಲವನ್ನು ಬದಿಗೊತ್ತಿ ನಮ್ಮ ಅಮ್ಮತ್ತಿ ಧರ್ಮ ಕೇಂದ್ರಕ್ಕೆ ಬಂದು, ಅದು ನಮಗಿಂತ ಮುಂಚಿತವಾಗಿ ಬಂದು ಅವರು ಕಾಯ್ತಾ ಇದ್ದರು ಪಾಪ. ಅಂದ್ರೆ ನಾವು ಬಲಿ ಪೂಜೆ ಮುಗಿಸಲಿಕ್ಕೆ ಲೇಟ್ ಆಯಿತು, ಆದರೂ ಅವರು ಬಂದು ಅಲ್ಲಿ ಮುಂದೆ ಕಾಯ್ತಾ ಇದ್ರು. ಅಂದ್ರೆ ಅವರ ದೀನತೆ, ಅವರ ಪ್ರೀತಿ, ಅವರು ನಮ್ಮ ಮೇಲೆ ಇರುವಂತಹ ಆ ಪ್ರೀತಿ ವಾತ್ಸಲ್ಯ ಎಷ್ಟಿದೆ ಎಂಬುದನ್ನು ತೋರಿಸುತ್ತಾ ಇದೆ. ಆದ್ದರಿಂದ ಇಲ್ಲಿ ನೆರೆದಿರುವ ನಮ್ಮೆಲ್ಲ ಜನರ ಪರವಾಗಿ ನಿಮಗೆ ಅನಂತವಾದ ಧನ್ಯವಾದಗಳು ಸಲ್ಲಿಸ್ತೇವೆ. ಇನ್ನು ಈ ಸೇವೆ ಮಾಡಲಿಕ್ಕೆ ಖಂಡಿತವಾಗಿಯೂ ದೇವರ ಶಕ್ತಿ ಬೇಕು. ಅದಕ್ಕೆ ನಾವೆಲ್ಲರೂ ಇಲ್ಲಿರುವ ನಾವೆಲ್ಲರೂ ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮಗೆ ಆಯುರಾರೋಗ್ಯವನ್ನು ದಯಪಾಲಿಸಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರ ಸೇವೆ ಮಾಡಿ ಎಲ್ಲರ ಮನಸ್ಸಿನಲ್ಲಿ ಸದಾ ಉಳಿಯುತ್ತಾ ಆ ಕ್ರಿಸ್ಮಸ್ ಹಬ್ಬ ಇಡೀ ಕೊಡಗು ಎಲ್ಲ ನಿಮ್ಮ ಕಾರ್ಯವನ್ನು ನಡೆಸುವಾಗ ಒಂದು ಕ್ರಿಸ್ಮಸ್ ಹಬ್ಬವಾಗಿ ಉಳಿಯಲಿ ಅಂತ ನಾವೆಲ್ಲರೂ ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ. ಇನ್ನು ದೇವರು
ನಡೆಸಲಿ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದು ನಿಮ್ಮ ಕಾರ್ಯಕ್ಕೆ ನಾವು ಕೂಡ ಕೈ ಜೋಡಿಸುತ್ತಾ ಎಲ್ಲಾ ಸಹಾಯ ವಸ್ತುವನ್ನು ನೀಡುತ್ತೇವೆ ಎಂದು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಅರ್ಥಗರ್ಭಿತವಾದ ವಾಸ್ತವಿಕ ನುಡಿಗಳನ್ನು ನೀಡಿ ನಮ್ಮ ಶಾಸಕರ ಒಂದು ಕಾರ್ಯವೈಖರಿಯನ್ನು ಪುಟ್ಟ ರೀತಿಯಲ್ಲಿ ಸಮಗ್ರವಾದ ಕಾರ್ಯವೈಖರಿಯನ್ನ ವ್ಯಕ್ತಪಡಿಸಿದಂತ ನಮ್ಮ ನೆಚ್ಚಿನ ಧರ್ಮ ಕೇಂದ್ರದ ಗುರುಗಳು ಮೊದಲೇ ಮುಂದಿನವರೇ ನಿಮಗೆ ನಮ್ಮ ಧನ್ಯವಾದಗಳು. ನಮ್ಮ ಜೊತೆ ನಾವಲ್ಲಿ ಕೂತ್ಕೊಂಡು ನೋಡಿದಾಗ ಬ್ಯಾಕ್ ಡ್ರಾಪ್ ನಲ್ಲಿ ಏನ್ ಬಂದಿದ್ದಾರೆ, ಬ್ಯಾಕ್ ಡ್ರಾಪ್ ದಯಮಾಡಿ ಎಲ್ಲರೂ ಸರಿ ಓದಿ. ಕ್ರಿಸ್ಮಸ್ ಅಂಡ್ ನ್ಯೂ ಇಯರ್ ಫೆಲೋಶಿಪ್ ಗ್ಯಾದರಿಂಗ್, ಕ್ರಿಸ್ಮಸ್ ಅಂಡ್ ನ್ಯೂ ಇಯರ್ ಫೆಲೋಶಿಪ್ gathering presented with joy by South Kodagu Christian Association and in gracious partnership with St. Anthony's Church, Ammati. ಸನ್ಮಾನ್ಯ AS ಪಣ್ಣಣ್ಣ ಅವರಿಗೆ ಅವ್ರ ಜೊತೆಗೆ ನಾವು ಚರ್ಚೆ ಮಾಡೋದಾದ್ರೆ, ಇವತ್ತು ಅಮ್ಮತ್ತಿ ಧರ್ಮ ಕೇಂದ್ರದಲ್ಲಿ ನಾವು ಈ ಸೆಲೆಬ್ರೇಷನ್ ಮಾಡ್ತಿದ್ರು ಕೂಡ ನಮ್ಮ ಈ ವಿರಾಜಪೇಟೆ ಕ್ಷೇತ್ರಕ್ಕೆ ಬರುವ ಎಲ್ಲ ನಮ್ಮ ಚರ್ಚಿನ ಪ್ರತಿನಿಧಿಗಳು ಇಲ್ಲಿದ್ದಾರೆ. ಆದ್ರಿಂದ ನಾವು ಇಡೀ ಸೌತ್ ಕೊಡಗು ಜೊತೆ ಸೇರಿ ಈ ಒಂದು ಕ್ರಿಸ್ತ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಇವಾಗ ನಾವು ಕೇಕ್ ಅನ್ನ ಕತ್ತರಿಸುವುದು ಬಹಳ ವಿಶಿಷ್ಟವಾದಂತಹ ಒಂದು ಸಂಪ್ರದಾಯ. ಕೇಕ್ ಅನ್ನು ಯಾಕೆ ಕತ್ತರಿಸ್ತಾರೆ ಎಂಬಂತ ಅನೇಕರ ಪ್ರಶ್ನೆಗೆ ನಾವು ಒಂದು ಉತ್ತರವನ್ನು ಕಂಡುಬಹುದು. ಯಾರು ಕೂಡ ಕೇಕ್ ಅನ್ನ ಕತ್ತರಿಸಿ ಅವರವರೇ ತಿನ್ನಲ್ಲ, ಬದಲಿಗೆ ಅದನ್ನ ಹಂಚ್ಕೋತಾರೆ. ಕ್ರಿಸ್ತ ಜಯಂತಿ ಹಂಚಿಕೊಂಡು ಸೆಲೆಬ್ರೇಟ್ ಮಾಡುವಂತಹ ಒಂದು ಹಬ್ಬವಾಗಿದೆ. ಅದರಿಂದ ಕ್ರಿಸ್ಮಸ್ ಈ ಒಂದು ನಮ್ಮ ನೆರೆಹೊರೆಯವರು, ಇಷ್ಟ ಇರತಕ್ಕಂಥ ವ್ಯಕ್ತಿಗಳು, ಗೆಳೆಯರು ಎಲ್ಲರೂ ಜೊತೆ ಸೇರಿ ಈ ಕ್ರಿಸ್ಮಸ್ ನ ಗಿಫ್ಟ್ ಗಳನ್ನ ಅದಲು ಬದಲು ಮಾಡಿಕೊಂಡು ಸೆಲೆಬ್ರೇಟ್ ಮಾಡುವಂತಹ ಒಂದು ಸಡಗರ ಸಂಭ್ರಮದ ಹಬ್ಬ. ಅದರಿಂದ ಯು ಡಬಲ್ ಯೋರ್ ಜಾಯ್ ವೆನ್ ಯು ಶೇರ್ ಇಟ್. ನನಗೆ ಖುಷಿ ಆಯ್ತು ಅನ್ನೋ ನನ್ನಷ್ಟಕ್ಕೆ ನಾನು ನಗಾಡ್ತಾ ಇದ್ರೆ ನನ್ನನ್ನು ನೋಡಿದವರಿಗೆ ಏನೋ ತೊಂದರೆ ಆಗಿದೆ ಅಂತ ತಿಳ್ಕೊತಾರೆ. ಬದಲಿಗೆ ಜೊತೆ ಸೇರಿ ನಾವು ನಾಲ್ಕರೆ ಇಡೀ ಸಮುದಾಯ ಸಂತೋಷದಿಂದ ಇರುವುದನ್ನು ನಾವು ಗಮನಿಸ್ತೇವೆ. ಕ್ರಿಸ್ತ ಜಯಂತಿ ಇವತ್ತು ಸಡಗರ ಸಂಭ್ರಮದ ಒಂದು ಹಬ್ಬವಾಗಿದೆ. ಆದ್ರಿಂದ ಈಗ ಕೇಕ್ ಅನ್ನ ಕತ್ತರಿಸುವಂತದ್ದು ಕೂಡ ಹಾಗೆ, ಕೇಕ್ ಅನ್ನ ಕತ್ತರಿಸಿ ನಾವು ಹಂಚಿಕೊಳ್ಳುವಂಥದ್ದು. ವೆನ್ ಯು ಶೇರ್ ಇಟ್ ಯು ಡಬಲ್ ಯುವರ್ ಜಾಯ್. ಜಾಯ್ ಇಸ್ ಟು ಬಿ ಶೇರ್, ನಾಟ್ ಟು ಬಿ ಗೆಟ್ ಟು ಒನ್ ಸೆಲ್ಫ್. ಆದ್ರಿಂದ ಈಗ ಕರೆ ಕೊಡ್ತೇನೆ, ನಮ್ಮ ನೆಚ್ಚಿನ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಜೊತೆ ಸೇರಿ ಪ್ರಮುಖವಾಗಿ ನಮ್ಮ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ AS ಪಣ್ಣಣ್ಣನವರು ಈ ಕೇಕ್ ಅನ್ನು ಕತ್ತರಿಸಿ ಕ್ರಿಸ್ಮಸ್ ಕೇಕ್ ಅನ್ನು ಎಲ್ಲರೂ ಹಂಚಿಕೊಡ್ಬೇಕಂತ ಮತ್ತು ಈ ಸಂತೋಷವನ್ನು ಹಂಚಿಕೊಡುವಂತೆ ಅವರಲ್ಲಿ ನಾನು ವಿನಂತಿಸಿಕೊಳ್ತೇನೆ.